ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ KAS ಅಲ್ಲಿ ಕೇಳಿರುವಂತಹ 120 ಪ್ರಶ್ನೆಗಳಲ್ಲಿ 60 ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ವಿ. ಏಕೆ ಅಂತಂದರೆ KSET ಮತ್ತು UGCಗೆ ಬಹಳ ಮುಖ್ಯವಾದಂಥ ಪ್ರಶ್ನೆಗಳಾಗಿರೋದ್ರಿಂದ, ಅಷ್ಟೇ ಅಲ್ಲದೆ ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತ ಆಗಿರೋದ್ರಿಂದ ನಾವು ಆ ಪ್ರಶ್ನೆಗಳನ್ನು ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಪ್ರಸ್ತುತ ತರಗತಿಯಲ್ಲಿ ಇನ್ನು ಉಳಿದಂತಹ 60ರಿಂದ 120 ಪ್ರಶ್ನೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಬನ್ನಿ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 60. ನಾವು ಕಳೆದ ತರಗತಿಯಲ್ಲಿ ಈ ಪ್ರಶ್ನೆಯನ್ನು ನೋಡಿದ್ವಿ. ಮತ್ತೊಮ್ಮೆ ನೋಡೋಣ. ಮನುಷ್ಯ ಜಾತಿ ತಾನೊಂದೇ ಬಲಂ ಎಂಬ ಉಕ್ತಿ ಯಾವ ಕಾವ್ಯದಲ್ಲಿದೆ ಅಂತ ನಾವು ನಿನ್ನೆ ನೋಡಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಆದಿಪುರಾಣ. ಅಂದರೆ ಪಂಪ ಮಹಾಕವಿ ರಚನೆ ಮಾಡಿರುವಂತಹ ಆದಿಪುರಾಣ ಕಾವ್ಯ. ಹಾಗಾದರೆ ಪ್ರಶ್ನೆ ಸಂಖ್ಯೆ 61 ನೋಡೋಣ. ಇವತ್ತು 60 ಪ್ರಶ್ನೆಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಮುಗಿಸೋಣ, ತಡ ಮಾಡೋದು ಬೇಡ. ಪ್ರಶ್ನೆ ಸಂಖ್ಯೆ 61. ಸಾಹಿತ್ಯದ ಉದಯದ ಕಾಲ ಮತ್ತು ಆ ಕಾಲದಲ್ಲಿ ಹುಟ್ಟಿದ ಸಾಹಿತ್ಯ ಪ್ರಕಾರಗಳನ್ನು ಕೆಳಗೆ 1 ಮತ್ತು 2 ಪಟ್ಟಿಗಳಲ್ಲಿ ಕೊಟ್ಟಿದೆ. ಅವುಗಳನ್ನು ಸರಿಯಾಗಿ ಹೋಲಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಪಟ್ಟಿ 1ರಲ್ಲಿ ಯಾವ್ಯಾವ ಕಾಲಘಟ್ಟದ ಶತಮಾನದಲ್ಲಿ ಯಾವ್ಯಾವ ಸಾಹಿತ್ಯ ರಚನೆ ಆಯಿತು ಅಂತ ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡೋಣ. 9ನೇ ಶತಮಾನ ಚಂಪು, 10ನೇ ಶತಮಾನ ಷಟ್ಪದಿ, 12ನೇ ಶತಮಾನ ಚೆತ್ತಾಣ ಬೆದಂಡೆ, 14ನೇ ಶತಮಾನ ವಚನ. ಹೀಗೆ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಮ್ಯಾಚ್ ಮಾಡಿ ಅಂತ. ಹಾಗಾದರೆ ನಾವು ಇದಕ್ಕೆ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಬರುತ್ತೆ. ಅಂದರೆ ಆಪ್ಷನ್ ಬಿ ಇಲ್ಲಿದೆ. ನಾನು ಇಲ್ಲಿ ನೇರವಾಗಿ ಉತ್ತರವನ್ನು ಹೇಳ್ತೀನಿ. ಅಂದರೆ 9ನೇ ಶತಮಾನ ಅಂತ ನಾವು ನೋಡೋದಾದರೆ ಅದು ಚೆತ್ತಾಣ ಮತ್ತು ಬೆದಂಡೆ ಅನ್ನೋದನ್ನು ನಾವು ನೋಡ್ಬೋದು. ಅಂದರೆ ಹೇಗೆ 3 ಇಲ್ಲಿ ಸರಿಯಾದ ಉತ್ತರವಾಗುತ್ತೆ. 10ನೇ ಶತಮಾನ ಅಂತ ನಾವು ನೋಡೋದಾದರೆ ಯಾವುದು? ಚಂಪುವನ್ನು ನಾವು ನೋಡ್ಬೋದು. 10ನೇ ಶತಮಾನದಲ್ಲಿ ಚಂಪು ಅನ್ನೋದೇನಾಯಿತು? ಬೆಳವಣಿಗೆಯನ್ನು ಹೊಂದಿತ್ತು. ಮತ್ತು 12ನೇ ಶತಮಾನ ಅಂತ ನೋಡಿದ್ರೆ ನಮಗೆಲ್ಲ ಗೊತ್ತು ಯಾವುದು? ವಚನ ಸಾಹಿತ್ಯ. ಇನ್ನು 14ನೇ ಶತಮಾನ ಅಂತಂದರೆ ಇಲ್ಲಿ ಉಳಿದಿರೋದೊಂದೇ ಷಟ್ಪದಿ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡ್ಬೋದು? ಆಪ್ಷನ್ ಬಿ ಅಂತ ನಾವು ಇಲ್ಲಿ ನೋಡಬಹುದಾಗಿದೆ. ಪ್ರಶ್ನೆ ಸಂಖ್ಯೆ 62. ಲೇಖಕರು ಮತ್ತು ಅವರು ರಚಿಸಿದ ಕೃತಿಗಳನ್ನು ಕೆಳಗೆ 1 ಮತ್ತು 2 ಪಟ್ಟಿಗಳಲ್ಲಿ ಕೊಟ್ಟಿದೆ. ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿರಿ ಅಂತ ಕೇಳಿದ್ದಾರೆ. ಇದು ಅಷ್ಟೇ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ನೋಡ್ಬೋದು? ಆಪ್ಷನ್ ಡಿಯನ್ನು ನಾವು ನೋಡ್ಬೋದು. ಅಂದರೆ ಆಪ್ಷನ್ ಡಿ ಅಂದರೆ ಯಾವುದಾಗುತ್ತೆ? ನೃಪತುಂಗ ಯಾವುದು? ಪಟ್ಟಿ 2ರಲ್ಲಿರುವಂತಹ 2 ಕವಿರಾಜ ಮಾರ್ಗ ಆಗುತ್ತೆ. ಹಾಗೆಯೇ ಸೌದೆಯ ಸದಾಶಿವರಾಯ ಅಂತ ಕೇಳಿದ್ದಾರೆ. ಇದಕ್ಕೆ ಯಾವುದಾಗುತ್ತೆ ಅಂದರೆ ಪಟ್ಟಿ 2ರಲ್ಲಿರುವಂತಹ 3 ಸ್ವರವಚನಗಳು ಆಗುತ್ತೆ. ಇನ್ನು ಚಾವುಂಡರಾಯ ಅವ್ರನ್ನ ನೋಡೋದಾದರೆ ನಮಗೆಲ್ಲರಿಗೂ ಗೊತ್ತು ಯಾವುದು? ಪಟ್ಟಿ 4ರಲ್ಲಿರುವಂತಹ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಇನ್ನು ಉಳಿದಿರೋದೊಂದೇ ಯಾವುದು? ಲಕ್ಕಣ್ಣ ದಂಡೇಶ. ಪಟ್ಟಿ 2ರಲ್ಲಿರುವಂತಹ 1 ಶಿವತತ್ವ ಚಿಂತಾಮಣಿ ಅಲ್ವಾ? ಯಾವುದು? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಕೇವಲ KS ಅಷ್ಟೇ ಮಾತ್ರ ಅಲ್ಲದೆ NET ಮತ್ತು KSETಗೆ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನಾಕೋಶ ನಾನು ಇವತ್ತಿನ ದಿನ ತಂದಿರೋದು, ನಿನ್ನೆ ಮತ್ತು ಇವತ್ತು. ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿರೋದೆಲ್ಲ. NET ಮತ್ತು KSETಗೆ ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 63. ರಗಳೆ ಸಾಹಿತ್ಯ ಪ್ರಕಾರವನ್ನು ಮೊದಲು ಹೊಂದಿದ ಸಾಹಿತ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಸಿ ಅಂದರೆ ಪ್ರಾಕೃತ ಸಾಹಿತ್ಯ. ರಗಳೆ ಸಾಹಿತ್ಯ ಪ್ರಕಾರವನ್ನು ಮೊದಲು ಹೊಂದಿದಂಥ ಸಾಹಿತ್ಯ ಯಾವುದು? ಪ್ರಾಕೃತ ಸಾಹಿತ್ಯ ಅಂತ ನಾವು ಇಲ್ಲಿ ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 64. ಲಕ್ಷ್ಮೀಶನ ಜೈಮಿನಿ ಭಾರತ. ಇಲ್ಲಿ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾನೆ.
ಅಂದರೆ ಲಕ್ಷ್ಮೀಶ ರಚನೆ ಮಾಡಿರುವಂತಹ ಜೈಮಿನಿ ಭಾರತ ಮತ್ತು ಜೈಮಿನಿ ಭಾರತಕ್ಕೆ ಕೃಷ್ಣ ಚರಿತಾಮೃತ ಎನ್ನುವಂಥ ಒಂದು ಹೆಸರು ಕೂಡ ಇದೆ. ಇದನ್ನು ನೀವು ದಯವಿಟ್ಟು ನೆನಪಿಟ್ಕೊಬೇಕು, ಹಲವಾರು ಬಾರಿ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ. ಜೈಮಿನಿ ಭಾರತಕ್ಕೆ ಇರುವಂತಹ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದರೆ ಯಾವುದು? ಕೃಷ್ಣ ಚರಿತಾಮೃತ ಅನ್ನೋದು. ಸೊ ಇಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತ ಯಾವ ಒಂದು ಷಟ್ಪದಿಯಲ್ಲಿ ರಚನೆ ಆಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಾರ್ಧಕ ಷಟ್ಪದಿ ಅಂತ ನಾವಿಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲದೆ ರಾಘವಂಕ ರಚನೆ ಮಾಡಿರುವಂಥ ಕಾವ್ಯಗಳೆಲ್ಲವೂ ಕೂಡ ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿದೆ ಕೆಲವೊಂದು ಅಂತ ಹೇಳಲಾಗಿದೆ. ಇನ್ನು ಮುಂದುವರೆದು ಪಂಪಾ ಶತಕದಲ್ಲಿ ಅಂತ ಕೇಳಿದ್ದಾರೆ. ಏನು? ಪಂಪಾ ಶತಕದಲ್ಲಿ ರಚನೆ ಮಾಡಿದಾರಲ್ವಾ, ಅದರ ಅಂದರೆ ಹರಿಹರನ ಕೃತಿ ಇದು ಪಂಪಾ ಶತಕ. ಯಾವ ದೇವರನ್ನ ಕುರಿತು ಪಂಪಾ ಶತಕದಲ್ಲಿ ರಚನೆ ಮಾಡಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ವಿರೂಪಾಕ್ಷ ದೇವನ ಸ್ತುತಿ ಅದರಲ್ಲಿ ಇದೆ ಅಂತ ನೋಡ್ಬೋದು. ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 66, ಮಂದಾನೀಲ ರಗಳೆಯ ವಿನ್ಯಾಸ ಕೇಳಿದರೆ. ಮಂದಾನೀಲ ರಗಳೆಯ ವಿನ್ಯಾಸ ಅಂತ ನಾವು ನೋಡೋದಾದರೆ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗುತ್ತದೆ. ಅಂದರೆ ಯಾವುದು? 4:4:4:4 ಅಂತ ಇದೆ ಅಲ್ವಾ. ಅಂದರೆ ಪ್ರತಿ ಪದದಲ್ಲಿ 4 ಮಾತ್ರೆಯ 4 ಗಣಗಳಿರೋದು ಮಂದಾನೀಲ ರಗಳೆಯ ಒಂದು ವಿನ್ಯಾಸ ಅಂತ ನಾವು ಇಲ್ಲಿ ನೋಡ್ಬೋದು. ನೀವು ಕೇವಲ ಮಂದಾನೀಲ ರಗಳೆ ಒಂದು ನೋಡಿಕೊಂಡ್ರೆ ಸಾಲದು. ಉತ್ಸಾಹ ರಗಳೆ, ಲಲಿತ ರಗಳೆ, ಮಂದಾನೀಲ ರಗಳೆ ಇವುಗಳೆಲ್ಲ ವಿನ್ಯಾಸವನ್ನು ನೀವು ತಿಳ್ಕೊಂಡಾಗ ಮಾತ್ರ ಎಕ್ಸಾಮ್ಸಲ್ಲಿ ಸರಿಯಾದ ಉತ್ತರವನ್ನು ಬರೆಯೋದಕ್ಕೆ ಸಹಾಯಕ ಆಗುತ್ತೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? 66ಕ್ಕೆ ನಾವು ಡಿ ಅನ್ನೋದು ಸರಿಯಾದ ಉತ್ತರ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 67, ಯೋಗಾಂಗ ತ್ರಿವಿಧಿ ಕೃತಿಯನ್ನು ರಚಿಸಿದ ಕವಯಿತ್ರಿ ಯಾರು ಅಂತ ಕೇಳಿದರೆ ಇದೆಲ್ಲ ನಮಗೆ ಗೊತ್ತು. ಆಪ್ಷನ್ ಸಿ, ಅಕ್ಕ ಮಹಾದೇವಿಯವರು ಯೋಗಾಂಗ ತ್ರಿವಿಧಿ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 68, ಕವಿರಾಜ ಮಾರ್ಗ ಕಾಲದಲ್ಲಿಯ ಸಾಹಿತ್ಯದ ಪ್ರಕಾರಗಳನ್ನ ಇಲ್ಲಿ ಕೇಳಿದರೆ ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಡಿ, ತ್ರಿಪದಿ, ಗದ್ಯಕತೆ, ಚೆತ್ತಾಣ, ಬೆದಂಡೆ ಇದಕ್ಕೆ ಸರಿಯಾದ ಉತ್ತರ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 69, ಹರಿಹರನ ರಗಳೆಯಲ್ಲಿರುವಂತಹ ಪ್ರಕಾರಗಳನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಂದರೆ ಮಂದಾನೀಲ ರಗಳೆ, ಲಲಿತ ರಗಳೆ, ಉತ್ಸಾಹ ರಗಳೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇದಕ್ಕೆ ಉತ್ತರ ಯಾವುದು? ಆಪ್ಷನ್ ಎ, ಲಲಿತ ರಗಳೆ, ಮಂದಾನೀಲ ರಗಳೆ, ಉತ್ಸಾಹ ರಗಳೆ. ನಮಗಿಲ್ಲೇ ಗೊತ್ತಾಗ್ತಾ ಇದೆ, ರಗಳೆ ಅಂತ ಬಂದ ತಕ್ಷಣ ಲಲಿತಾ, ಮಂದಾನೀಲ, ಉತ್ಸಾಹ ಅಂತ ನಮಗೆ ಗೊತ್ತಾದ ತಕ್ಷಣ ನಾವಿಲ್ಲಿ ರೈಟ್ ಮಾರ್ಕ್ ಆಗ್ಬೋದು. ಏಕೆಂದರೆ ಇಲ್ಲಿ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಅನ್ನೋದು ಷಟ್ಪದಿ ಆಗುತ್ತೆ. ಸೊ ಅದರಿಂದ ರಗಳೆಗಳ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಯನ್ನು ಗೊತ್ತಾದಾಗ ನಾವು ಕರೆಕ್ಟಾಗಿ ಉತ್ತರವನ್ನು ಚೂಸ್ ಮಾಡ್ಬೋದು. ಪ್ರಶ್ನೆ ಸಂಖ್ಯೆ 70, ಷಡಕ್ಷರ ದೇವನ ಶಬರಶಂಕರ ವಿಲಾಸದ ವಸ್ತು ಏನು ಅಂತ ಕೇಳಿದರೆ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಹಲವಾರು ಬಾರಿ ಇದು ರಿಪೀಟ್ ಆಗಿದೆ UGC ಕೇಸೆಟ್ಟಲ್ಲಿ ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಅಂದರೆ ಶಿವಲೀಲೆ ಮತ್ತು ಕಿರಾತ ಲೀಲೆಯ ವರ್ಣನೆ ಈ ಷಡಕ್ಷರ ದೇವನ ಶಬರಶಂಕರ ವಿಲಾಸದ ಒಂದು ಕಥಾವಸ್ತುವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಮುಂದುವರೆದು ಪ್ರಶ್ನೆ ಸಂಖ್ಯೆ 71, ಮನುಜರ ಮೇಲೆ ಕಾವ್ಯ ರಚಿಸಿ ಸೋದರ ಮಾವನಿಂದ ಅಲ್ಲು ಮುರಿಸಿಕೊಂಡಂತಹ ಕವಿ ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಸಿ, ರಾಘವಂಕ. ಅಂದರೆ ಹರಿಹರ ಏನಾಗಬೇಕು? ಮಾವ ಆಗಬೇಕು. ಹರಿಹರನ ಸೋದರಳಿಯ ಯಾರು? ರಾಘವಂಕ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 72, ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಇಲ್ಲಿ ಕೇಳಿದರೆ ಯಾವುದು? ಖ್ಯಾತ ಕರ್ನಾಟಕ ವೃತ್ತಗಳು ಯಾವ ಒಂದು ವೃತ್ತದಲ್ಲಿ ರಚನೆಯಾಗಿದೆ ಅಂತಂದರೆ ಸಂಸ್ಕೃತ ವೃತ್ತದಲ್ಲಿ ರಚನೆಯಾಗಿರುವಂತಹ ಒಂದು ಖ್ಯಾತ ಕರ್ನಾಟಕಗಳು ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 73, ಭಾಮಿನಿ ಷಟ್ಪದಿಯ ವಿನ್ಯಾಸವನ್ನು ಇಲ್ಲಿ ಕೇಳಿದರೆ ಭಾಮಿನಿ ಷಟ್ಪದಿಯ ವಿನ್ಯಾಸವನ್ನು ನಾವು ಇಲ್ಲಿ ನೋಡೋದಾದರೆ ಯಾವುದು? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಯಾವುದು? 3:4 ವಿನ್ಯಾಸದ ಗಣ ಇರೋದು ನಾವಿಲ್ಲಿ ನೋಡ್ಬೋದು. ಮತ್ತು ನೀವು ಇದು ಷಟ್ಪದಿಗಳ ಬಗ್ಗೆ ಎಲ್ಲ ನೋಡ್ಕೋಬೇಕು, ಎಷ್ಟು ಮಾತ್ರೆಗಳಿರುತ್ತೆ, ಎಷ್ಟು ಗಣಗಳಿರುತ್ತೆ ಅನ್ನೋದನ್ನು ನೀವು 6 ಷಟ್ಪದಿಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನೀವು ಷಟ್ಪದಿ ಬಗ್ಗೆ ಸಮಸ್ಯೆಯನ್ನು ಬಿಡಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 74,
ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆತಿರುವಂತಹ ಶಾಸನ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಾನಶಾಸನಗಳು. ಕರ್ನಾಟಕದಲ್ಲಿ ಹೆಚ್ಚಾಗಿ ದಾನಶಾಸನಗಳೇ ಇರೋದನ್ನು ನೋಡ್ಬೋದು. ಹಲವಾರು ರಾಜ ಮಹಾರಾಜರುಗಳೆಲ್ಲ ಕೊಟ್ಟಿರುವಂತಹ ದಾನ ದತ್ತಿಗಳನ್ನು ಕುರಿತು ಅವ್ರು ಏನು ಮಾಡಿದ್ದಾರೆ, ದಾನಶಾಸನಗಳನ್ನು ಹೊರಡಿಸಿದ್ದಾರೆ ಅನ್ನೋದು ನಮಗೆ ಸಾಹಿತ್ಯ ಚರಿತ್ರೆ ಪುಸ್ತಕಗಳನ್ನು ಓದಿದಾಗ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಶಾಸನಗಳು ಅಂತಲೇ ಸಪ್ರೇಟ್ ಬುಕ್ಸ್ಗಳಿದೆ, ಅದನ್ನೆಲ್ಲ ಓದಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರುತ್ತೆ ಅದರಿಂದ. ಸೊ ಅದರಿಂದ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆತಿರುವಂತಹ ಶಾಸನಗಳಲ್ಲಿ ದಾನಶಾಸನಗಳು ಆಪ್ಷನ್ ಸಿ ಅಂತ ನಾವು ಇಲ್ಲಿ ಗುರುತು ಮಾಡ್ಬೋದು. ಪ್ರಶ್ನೆ ಸಂಖ್ಯೆ 75. ಸಾಹಿತ್ಯ ರೂಪ ಮತ್ತು ಅದರ ವಿವರಗಳನ್ನು ಕೆಳಗೆ ಪಟ್ಟಿ 1 ಮತ್ತು 2ರಲ್ಲಿ ಕೊಟ್ಟಿದೆ. ಅವುಗಳನ್ನು ಸರಿಯಾಗಿ ಹೋಲಿಸಿ ಸಂಕೇತಾಕ್ಷರಗಳಿಂದ ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಪರೀಕ್ಷೆಯಲ್ಲಿ, ನೋಡ್ಕೊಳ್ಳಿ. ಪಟ್ಟಿ 1ರಲ್ಲಿ ಸಾಂಗತ್ಯ, ಉತ್ಪಲಮಾಲಾ ವೃತ್ತ, ಕಂದ, ಪಿರಿಯಕ್ಕರ. ಪಟ್ಟಿ 2 ಮಾತ್ರಾವೃತ್ತ, ಅಂಶಗಣಾನ್ವಿತ ಸಮಾವೃತ್ತ, ಹಿರಿಯ ಪದಗಳುಳ್ಳ ಅಂಶವೃತ್ತ, 20 ಅಕ್ಷರಗಳ ಸಾಲಿನ ಸಂಸ್ಕೃತ ವೃತ್ತ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಸಾಂಗತ್ಯ ಅಂತ ಬಂದರೆ ಯಾವ್ದು ಬರುತ್ತೆ, ಹೇಗೆ 2 ಬರುತ್ತೆ ಅಂದರೆ ಯಾವುದು, ಅಂಶಗಣಾನ್ವಿತ ಸಮವೃತ್ತ ಅನ್ನೋದು ಯಾವುದು, ಸಾಂಗತ್ಯ. ಆಪ್ಷನ್ ಬಿ ಯಾವ್ದು ಬರುತ್ತೆ, ಉತ್ಪಲಮಾಲಾಗೆ ಹಿರಿಯ ಪದಗಳುಳ್ಳ ಅಂಶವೃತ್ತ ಯಾವುದು, ಪಟ್ಟಿ 2ರಲ್ಲಿರುವಂತಹ 3 ಹಿರಿಯ ಪದಗಳುಳ್ಳ ಅಂಶವೃತ್ತ ಅನ್ನೋದು ಉತ್ಪಲಮಾಲೆಗೆ ಬರುತ್ತೆ. ಇನ್ನು ಕಂದ ಅಂತ ಬಂದರೆ ಯಾವುದು ಅಂದರೆ ಕಂದ ಅಂದರೆ 4 ಸಾಲಿನ ಪದ್ಯ ಅಂತ ಅಷ್ಟೇ. ಪಟ್ಟಿ 2ರಲ್ಲಿರುವಂತಹ 4 20 ಅಕ್ಷರಗಳ ಸಾಲಿನ ಸಂಸ್ಕೃತ ವೃತ್ತ. ಕಂದ ಅನ್ನೋದು ಸಂಸ್ಕೃತ ವೃತ್ತ, ನೆನಪಿರಲಿ. ಮತ್ತು ಉತ್ಪಲಮಾಲಾ ಗಣಾನ್ವಿತ ಸಮವೃತ್ತ, ಅದು ಕೂಡ ನಿಮಗೆ ನೆನಪಿರಬೇಕು. ಇನ್ನು ನೆಕ್ಸ್ಟು ಪಿರಿಯಕ್ಕರ, ಉಳ್ಕೊಂಡಿರೋದು ಯಾವುದು, ಒಂದೇ ಅಲ್ವಾ, ಯಾವುದು ಅದು ಮಾತ್ರ ವೃತ್ತವಾಗಿದೆ. ಈ ಥರ ನೀವು ಕೇರ್ಫುಲ್ಲಾಗಿ ಉತ್ತರವನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 76. ಕಾವ್ಯದಲ್ಲಿ ಅಲಂಕಾರಗಳ ಸ್ಥಾನವನ್ನು ಸರಿಯಾಗಿ ನಿರ್ದೇಶಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನಂದವರ್ಧನ. ಆನಂದವರ್ಧನ ಪ್ರಮುಖ ಕೃತಿ ಯಾವುದು, ಧ್ವನ್ಯಾಲೋಕ ಅಲ್ವಾ. ಇನ್ನು ಪ್ರಶ್ನೆ ಸಂಖ್ಯೆ 77. ಕನ್ನಡದಲ್ಲಿ ಛಂದಸ್ಸನ್ನು ಕುರಿತ ಮೊದಲ ಗ್ರಂಥ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಬಿ ಛಂದೋಂಬುದಿ. ಹೌದಲ್ವಾ, ಕನ್ನಡದಲ್ಲಿ ಛಂದಸ್ಸನ್ನು ಕುರಿತಿರುವಂತಹ ಮೊದಲ ಒಂದು ಗ್ರಂಥ ಛಂದೋಂಬುದಿ. ಇದು ನಾಗವರ್ಮ ರಚನೆ ಮಾಡಿರುವಂತಹ ಒಂದು ಕೃತಿಯಾಗಿದೆ. 1ನೇ ನಾಗವರ್ಮ ಅಂತ ಅನಿಸುತ್ತೆ, ಹೌದೌದು ಅನಿಸುತ್ತೆ, ಚೆಕ್ ಮಾಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 78. ಮಾನಸಿಕ ದೂರ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಡ್ವರ್ಡ್ ಬುಲ್ಲೋ, ಮಾನಸಿಕ ಸಿದ್ಧಾಂತದ ಪ್ರತಿಪಾದಕ. ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆಯಾಗಿದೆ. ಪ್ರಶ್ನೆ ಸಂಖ್ಯೆ 79. ಚೆತ್ತಾಣ ಬೆದಂಡೆಗಳ ಉಲ್ಲೇಖವಿರುವ ಮೊದಲ ಗ್ರಂಥ ಯಾವುದು ಅಂತ ಕೇಳಿದರೆ ಯಾವುದು, ಆಪ್ಷನ್ ಸಿ ಕವಿರಾಜ ಮಾರ್ಗ ಇದಕ್ಕೆ ಸರಿಯಾಗಿರುವಂತಹ ಒಂದು ಉತ್ತರ. ಮುಂದುವರಿದು ಪ್ರಶ್ನೆ ಸಂಖ್ಯೆ 80. ಉಪಸರ್ಗ ಕೇವಲಿಗಳ ಕಥೆ ಎಂದು ಕರೆಯುವಂತಹ ಗ್ರಂಥ ಯಾವುದು ಅಂತ ಕೇಳಿದರೆ ಪ್ರತಿ ಬಾರಿ ಒಡ್ಡಾರಾಧನೆಗೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಪ್ರಶ್ನೆ ರಿಪೀಟ್ ಆಗಿದೆ. ಇಲ್ಲ ಒಡ್ಡಾರಾಧನೆಯಲ್ಲಿರುವಂಥ ಕಥೆಗಳು ಎಷ್ಟು ಅಂತನಾದ್ರು ಕೇಳಿರ್ತಾರೆ, ಅಥವಾ ಒಡ್ಡಾರಾಧನೆ ಅನ್ನೋದೇನು, ಅದೊಂದು ಕಥಾಗುಚ್ಛನ ಅಥವಾ ಇತರೆ ಇದಕ್ಕೆ ಸಂಬಂಧಪಟ್ಟಂತೆ ಒಡ್ಡಾರಾಧನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಿಸ್ಸೇ ಇಲ್ಲ, ಪ್ರತಿ ಸತಿನೂ ಕೇಳ್ತಾ ಇದ್ದಾರೆ. ನೋಡ್ಕೊಳ್ಳಿ ಸ್ವಲ್ಪ. ಇಲ್ಲಿ ಕೇಳಿದ್ದಾರೆ ಉಪಸರ್ಗ ಕೇವಲಿಗಳ ಕಥೆ ಅಂತ ಯಾವುದನ್ನು ಕರೀತಾರೆ ಅಂತ. ಆಪ್ಷನ್ ಬಿ ಒಡ್ಡಾರಾಧನೆ. ಒಡ್ಡಾರಾಧನೆಗೆ ಇರುವಂಥ ಮತ್ತೊಂದು ಹೆಸರೇ ಉಪಸರ್ಗ ಕೇವಲಿಗಳ ಕಥೆ ಅನ್ನೋದು. ಪ್ರಶ್ನೆ ಸಂಖ್ಯೆ 81. ರುದ್ರಭಟ್ಟನ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಸಿ ಶೃಂಗಾರ ತಿಲಕ ಅನ್ನೋದು ರುದ್ರಭಟ್ಟನ ಕೃತಿ ಅಂತ ಇಲ್ಲಿ ನಾವು ನೋಡ್ಬೋದು. ಮುಂದುವರಿದು ಪ್ರಶ್ನೆ ಸಂಖ್ಯೆ 82. ಸಮಯ ಪರೀಕ್ಷೆ ಕೃತಿಯ ಕರ್ತೃ ಯಾರು, ನಮಗೆಲ್ಲ ಗೊತ್ತು, ಆಪ್ಷನ್ ಸಿ ಬ್ರಹ್ಮಶಿವ. 83. ಪ್ರಶ್ನೆ, ವೈದರ್ಭಿ ಮತ್ತು ಗೌಡಿ ಕಾವ್ಯ ಮಾರ್ಗಗಳನ್ನು ಹೇಳಿರುವಂತಹ ಲಾಕ್ಷಣಿಕ
ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ದಂಡಿ. ಈ ಭಾರತೀಯ ಕಾವ್ಯಮೀಮಾಂಸೆಯನ್ನು ನೀವು ತುಂಬ ಚೆನ್ನಾಗಿ ಓದ್ಕೊಂಡಾಗ ಮಾತ್ರ ನೀವು ಇದಕ್ಕೆ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ನೋಡ್ಕೊಳ್ಳಿ. ಹಾಗೆ ದಂಡಿ ಬಗ್ಗೆನೂ ಹಲವಾರು ಸರಿ ಪ್ರಶ್ನೆಗಳು ರಿಪೀಟ್ ಆಗಿದೆ. ದಂಡಿಯ ಕೃತಿ ಕಾವ್ಯದರ್ಶ ಇದೆ, ಮತ್ತು ಅವನು ಕಾವ್ಯವನ್ನು ಎಷ್ಟು ಭಾಗವಾಗಿ ವಿಭಾಗ ಮಾಡ್ಕೊತಾನೆ, 3 ಭಾಗವಾಗಿ ಮಾಡ್ಕೊತಾನೆ. ದೋಷಾನುವರ್ಣ ನಿರ್ಣಯ, ಅರ್ಥಾನುವರ್ಣ ನಿರ್ಣಯ, ಈ ಥರ 3 ವಿಭಾಗ ಮಾಡ್ಕೊತಾನೆ. ಸೊ ನೀವು ದಯವಿಟ್ಟು ದಂಡಿ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಕೇರ್ಲೆಸ್ ಮಾಡಬೇಡಿ. ಇನ್ನು ಪ್ರಶ್ನೆ ಸಂಖ್ಯೆ 84ರಲ್ಲಿ ನೋಡೋಣ. ನಿಜಗುಣ ಶಿವಯೋಗಿ ರಚಿಸಿದ ಮೊದಲ ಕನ್ನಡ ವಿಶ್ವಕೋಶ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ವಿವೇಕ ಚಿಂತಾಮಣಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. 85 ಪ್ರಶ್ನೆ ಸಂಖ್ಯೆ ಕವಿಕಾಮ ರಚಿಸಿದ ಶೃಂಗಾರ ರತ್ನಾಕರದ ವಸ್ತು ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಬಿ ರಸವಿವೇಚನೆ ಎನ್ನುವುದು ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 86 ಕುಮುದೆಂದು ರಾಮಾಯಣದ ಶೈಲಿ ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಅಂದರೆ ಕುಮುದೆಂದು ರಾಮಾಯಣ ಷಟ್ಪದಿಯಲ್ಲೂ ರಚನೆಯಾಗಿದೆ, ಅಂದರೆ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿಯಲ್ಲೂ ರಚನೆಯಾಗಿದೆ, ಮತ್ತು ಸಾಂಗತ್ಯದಲ್ಲೂ ರಚನೆಯಾಗಿದೆ. ಸಾಂಗತ್ಯ ಅಂದರೆ 4 ಸಾಲಿನ ಪದ್ಯ ಅಂತ ಅಷ್ಟೇ. ಇಲ್ಲಿ ಆಪ್ಷನ್ ಡಿ ಎಲ್ಲ ಜಾತಿಯ ಷಟ್ಪದಿ, ಕೇವಲ ಭಾಮಿನಿ ವಾರ್ಧಕ ಇಷ್ಟೇ ಅಲ್ಲ, 6 ಷಟ್ಪದಿಯಲ್ಲೂ ಕೂಡ ಇದು ರಚನೆಯಾಗಿದೆ ಅಂತ ನಾವು ನೋಡ್ಬೋದು. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲ ಜಾತಿ ಷಟ್ಪದಿಯಿಂದನೂ ಕೂಡ ರಚನೆಯಾಗಿದೆ ಅಷ್ಟೇ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಕ್ಷಮೆ ಇರಲಿ, ಸಾಂಗತ್ಯ ಬರೋದಿಲ್ಲ. ಅಂದರೆ ಎಲ್ಲ ಜಾತಿ ಷಟ್ಪದಿ ಅಂದರೆ ಇಲ್ಲಿ ಭಾಮಿನಿ ಮತ್ತು ವಾರ್ಧಕ ಕೊಟ್ಟಿದ್ದಾರಲ್ವ, ಇನ್ನು ಉಳಿದಂಥ ಷಟ್ಪದಿಯಾದಂಥ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಈ 6 ಷಟ್ಪದಿಯಲ್ಲೂ ಕೂಡ ರಚನೆಯಾಗಿದೆ ಅಂತ ನಾವು ಇಲ್ಲಿ ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 87 ಹದಿಬದೆಯ ಧರ್ಮ ಬರೆದವರು ಯಾರು ಅಂತ ಕೇಳಿದರೆ ಬಹಳ ಈಸಿಯೆಸ್ಟ್ ಕ್ವಶನ್ ಇದು. ಯಾವುದು? ಆಪ್ಷನ್ ಸಿ ಸಂಚೀವನ್ನಮ್ಮ. ಪ್ರಶ್ನೆ ಸಂಖ್ಯೆ 88 ಸಮಾಜವಾದಿ ವಿಮರ್ಶಕ ಯಾರು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಸಿ TS ಎಲಿಯಟ್ ಸರಿಯಾದಂತಹ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 89 ದ ಪೊಯೆಟಿಕ್ ಇಮ್ಯಾಜ್ ಈ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಇದೆಲ್ಲ ನಮಗೆ ಗೊತ್ತು, CD ಲೂಯಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಮತ್ತು ಪ್ರಶ್ನೆ ಸಂಖ್ಯೆ 90 ಡಿವೈನ್ ಕಾಮಿಡಿ ಮಹಾಕಾವ್ಯವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಇದು ನಮಗೆ ಗೊತ್ತು, ನಾವು ಇಷ್ಟರಲ್ಲೂ ಕೂಡ ಇದನ್ನು ನಾವು ಓದ್ಕೊಂಡಿದ್ದೀವಿ ಡಿಗ್ರಿಲೆಲ್ಲ. ಯಾವುದು? ಆಪ್ಷನ್ ಸಿ ಡಾಂಟೆ ಅವರು ರಚನೆ ಮಾಡಿರುವಂತಹ ಕೃತಿ ಯಾವುದು? ಡಿವೈನ್ ಕಾಮಿಡಿ ಅನ್ನೋದು. ಮುಂದುವರಿದು ಪ್ರಶ್ನೆ ಸಂಖ್ಯೆ 91 ಕಾವ್ಯದ ಆತ್ಮವೇ ರೀತಿ ಎಂದು ಹೇಳಿದ ಮೊದಲ ಕಾವ್ಯ ಮೀಮಾಂಸಕ ಯಾರು ಅಂತ ಕೇಳಿದರೆ ಯಾರು? ವಾಮನ. ನಾನು ನಿಮ್ಗಾಗಲೇ ಹೇಳಿದೆ, ಭಾರತೀಯ ಕಾವ್ಯ ಮೀಮಾಂಸೆಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೀವು ಬರೆಯೋದಕ್ಕೆ ಸಹಾಯಕವಾಗುತ್ತೆ. ಅಷ್ಟೇ ಅಲ್ಲದೆ ಎಲ್ಲ ಲಾಕ್ಷಣಿಕರೂ ಕೂಡ ಕೆಲವೊಂದು ಅಂಶಗಳನ್ನು ಹೇಳಿದ್ದಾರೆ. ಅಲ್ಲದೆ ಧ್ವನಿ, ಕಾವ್ಯ, ರಸ, ಈಗ ಭರತ ನಾಟ್ಯಶಾಸ್ತ್ರ, ವಿಭವಾನುಭಾವ, ವ್ಯಭಿಚಾರಿ ಸಂಯೋಗ, ರಸ ನಿಷ್ಪತ್ತಿ ಅಂತೆಲ್ಲ ಹೇಳಿದ್ದಾರೆ. ಸೊ ಯಾರ್ಯಾರು ಈ ಉಲ್ಲೇಖಗಳನ್ನು ಯಾರು ಹೇಳಿದ್ದಾರೆ, ಈ ಸಾಲುಗಳನ್ನು ಅಂತೆಲ್ಲ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಅಂದರೆ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ತುಂಬ ಚೆನ್ನಾಗಿ ಓದಿದ್ರೆ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ದಯವಿಟ್ಟು ಅದನ್ನು ನೀವು ಓದ್ಕೊಂಡು ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ಕಾವ್ಯದ ಆತ್ಮವೇ ರೀತಿ ಅಂತ ಹೇಳಿರೋದು ಯಾರು? ವಾಮನ. ಅಷ್ಟೇ ಅಲ್ಲದೆ ರೀತಿರಾತ್ಮ ಕಾವ್ಯಸ್ಯ ಅಂತಲೂ ಕೂಡ ಹೇಳಿದ್ದಾನೆ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ವಾಮನ ಆಗುತ್ತೆ. 92ನೇ ಪ್ರಶ್ನೆ ಮುದ್ದಣ್ಣ ಮತ್ತು ಮನೋರಮೆಯ ಸಲ್ಲಾಪ ಇರುವಂತಹ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ರಾಮಾಶ್ವಮೇಧ. ಇಲ್ಲಿ ಅದ್ಭುತ ರಾಮಾಯಣ ಆಗಿರ್ಬೋದು, ರಾಮ ಪಟ್ಟಾಭಿಷೇಕ ಆಗಿರ್ಬೋದು, ರಾಮಾಶ್ವಮೇಧ ಆಗಿರ್ಬೋದು, ರತ್ನಾವತಿ ಕಲ್ಯಾಣ ಇದು ಕೂಡ ಮುದ್ದಣ್ಣಂದೇ ಅಂತ ಅನಿಸುತ್ತೆ. ಸೊ ಇಷ್ಟು ಅವಂದೇ ಕೃತಿ ಆದ್ರೂ ಕೂಡ ಅಲ್ಲಿ ಕೇಳಿರೋದೇನು? ಮುದ್ದಣ್ಣ ಮತ್ತು ಮನೋರಮೆಯ ಒಂದು ಸಲ್ಲಾಪ ಇರೋದು, ಮಾತುಕತೆಯ ಒಂದು ಸಂವಾದ ಇರೋದು ಯಾವ ಕೃತಿ ಅಂತ ಕೇಳಿದ್ದಾರೆ. ಸೊ ನೀವು ಎಚ್ಚರಿಕೆಯಾಗಿ ನೀವು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ, ತುಂಬ ಕನ್ಫ್ಯೂಸ್ ಆಗುತ್ತೆ. ನೋಡ್ಕೊಳ್ಳಿ, ಆನ್ಸರ್ ಯಾವುದು? ಸಿ ರಾಮಾಶ್ವಮೇಧ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದುವರಿದು ಪ್ರಶ್ನೆ ಸಂಖ್ಯೆ 93 ಭಾವವಿರೇಚನ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಬಿ ಅರಿಸ್ಟಾಟಲ್ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 94 ಅನೌಚಿತ್ಯವೇ ಹಾಸ್ಯದ ಜೀವಾಳ
ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಬಿ ಅಭಿನವ ಗುಪ್ತ. ಇವರ ಒಂದು ಕೃತಿ ಅಭಿನವ ಭಾರತಿ ಅಂತ ನಾವು ನೋಡ್ಬೋದಾಗಿದೆ. ಪ್ರಶ್ನೆ ಸಂಖ್ಯೆ 95, ಯತಿ ಎನ್ನುವುದು ಏನು ಅಂತ ಕೇಳಿದರೆ ಯತಿ ಎನ್ನುವುದು ಇಲ್ಲಿ ಆಪ್ಷನ್ ಸಿ ಉಸಿರಿನ ತಾಣ ಅಂತ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡ್ಬೋದು. ಇದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕೇಶಿರಾಜ ಬರೆದಿರುವಂತಹ ಶಬ್ದಮಣಿ ದರ್ಪಣವನ್ನು ನೀವು ಓದಬೇಕಾಗುತ್ತೆ. ಆಗ ನಿಮಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯತಿ ಎಂಬುದು ಉಸಿರುವ ತಾಣಂ ಅಂತ ಹೇಳಿದ್ದಾರೆ ಅಂತ ಯಾರು? ಕೇಶಿರಾಜ. ಅದು ಕೂಡ ಬಹಳ ಮುಖ್ಯವಾದದ್ದು, ನೀವು ನೋಡ್ಕೊಳ್ಳಿ. ನೆಕ್ಸ್ಟು 96ನೇ ಪ್ರಶ್ನೆ, ಕಾವ್ಯದಿಂದ ಯಶಸ್ಸು, ಧನಾರ್ಜನೆ, ವ್ಯವಹಾರ ಜ್ಞಾನ, ಅಶುಭ ನಿವಾರಣೆ, ಆನಂದ, ಉಪದೇಶದಂತಹ ಪ್ರಯೋಜನಗಳು ದೊರೆಯುತ್ತವೆ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಬಿ ಮಮ್ಮಟ. ಅಂದರೆ ಇದನ್ನ ಹಳೆಗನ್ನಡ, ಇದನ್ನ ಮಮ್ಮಟ ಹೇಳಿರುವಂಥ ರೀತಿಯನ್ನು ನೋಡು. ಕಾವ್ಯಂ ಯಶಸ್ಸು ಅರ್ಥಕೃತಿ ಶಿವೇತ ರಕ್ಷತೆ ಅನ್ನುವಂಥ ಒಂದು ಸಾಲು ಬರುತ್ತೆ. ಅದು ತುಂಬ ಮುಖ್ಯವಾಗಿರುವಂಥ ಸಾಲು. ನೀವೆಲ್ಲ ಕೂಡ ಅದನ್ನು ಬಯಟ್ ಮಾಡ್ಕೊಳ್ಳೇಬೇಕು, ಹಲವಾರು ಬಾರಿ ಕೇಳಿದರೆ. ಅಂದರೆ ಕಾವ್ಯದಿಂದ ಸಿಗುವಂತಹ ಪ್ರಯೋಜನಗಳನ್ನ ಹೇಳಿರೋದು ಯಾರು? ಆಪ್ಷನ್ ಬಿ ಮಮ್ಮಟ. ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದುವರೆದು ಪ್ರಶ್ನೆ ಸಂಖ್ಯೆ 97, ಕಾವ್ಯ ಹೇತು ಎಂದರೆ ಕ್ರಮವಾಗಿ ಏನು ಅಂತ ಕೇಳಿದರೆ ಇಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗುತ್ತೆ. ಆಪ್ಷನ್ ಡಿ ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ ಅಲ್ವಾ? ಎಲ್ಲದರಲ್ಲೂ ಇದೆ, ಅಭ್ಯಾಸ ಇದೆ, ವ್ಯುತ್ಪತ್ತಿ ಇದೆ, ಪ್ರತಿಭೆ ಇದೆ ಅಲ್ವಾ? ಆದರೆ ಕ್ರಮವಾಗಿ ಕೇಳಿರೋದ್ರಿಂದ ನೀವು ಕ್ರಮವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾವುದು? ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 98, ನೈಸರ್ಗಿಕ ಪ್ರತಿಭೆ, ನಿರ್ಮಲ ಪಾಂಡಿತ್ಯ, ಪಟುವಾದ ಅಭ್ಯಾಸ ಕಾವ್ಯ ನಿರ್ಮಿತಿಗೆ ಕಾರಣ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದಂಡಿ ಅಂತ ನಾವು ಇಲ್ಲಿ ನೋಡ್ಬೋದು. ಮುಂದುವರೆದು ಪ್ರಶ್ನೆ ಸಂಖ್ಯೆ 99, ಶೃಂಗಾರದ ಅನುಕರಣವೇ ಹಾಸ್ಯ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಬಿ ಭರತ. ಭರತನ ಕೃತಿ ನಮಗೆಲ್ಲ ಗೊತ್ತು, ಯಾವುದು? ನಾಟ್ಯಶಾಸ್ತ್ರ. ಅದರ ಬಗ್ಗೆ ನೀವು ತುಂಬ ಚೆನ್ನಾಗಿ ಓದ್ಕೋಬೇಕಾಗುತ್ತೆ, ಓದ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 100, ಅದರಲ್ಲಿ ನೋಡೋದಾದರೆ ಅಭಿಧಾವೃತ್ತಿ, ಲಕ್ಷಣಾವೃತ್ತಿ, ವ್ಯಂಜನಾವೃತ್ತಿ ಎಂಬ ಶಬ್ದ ವ್ಯಾಪಾರಗಳಿಂದ ಹೊರಡುವ ಅರ್ಥಗಳು ಕ್ರಮವಾಗಿ ಏನು ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಕ್ರಮವಾಗಿ ಕೇಳಿದ್ದಾರೆ, ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾಚ್ಯಾರ್ಥ ಬರುತ್ತೆ, ಲಕ್ಷ್ಯಾರ್ಥ ಬರುತ್ತೆ, ವ್ಯಂಗ್ಯಾರ್ಥ ಬರುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೀವು ಇದನ್ನು ಈಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ, ಟೈಮ್ ಆಗುತ್ತೆ. ಸೊ ಅದರಿಂದ ನಾನು ಇಲ್ಲಿ ನೇರವಾಗಿ ಅಷ್ಟೇ ಹೇಳ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಶಬ್ದಮಣಿ ದರ್ಪಣವನ್ನು ಕ್ಷಮೆ ಇರಲಿ, ಅದನ್ನು ಓದಬೇಕು. ಬಟ್ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ನೀವು ಓದಬೇಕಾಗುತ್ತೆ. ದಯವಿಟ್ಟು ಓದ್ಕೊಳ್ಳಿ, ತುಂಬ ಬಾರಿ ಅದರಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 101, ಲೋಕ ಭಿನ್ನ ರುಚಿ ಎಂದು ಓದುಗರನ್ನು ಕುರಿತು ಹೇಳಿದವನು ಯಾರು ಅಂತ ಕೇಳಿದರೆ ನೋಡಿ, ಇದು ಅಷ್ಟೇ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಎಷ್ಟು ಕೇಳಿದಾರಲ್ವಾ? ಯು ಜಿ ಸಿ ಕೆಸೆಟ್ಗೂ ಅಷ್ಟೇ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ತುಂಬ ಪ್ರಶ್ನೆಗಳು ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಭವಭೂತಿ. ಲೋಕ ಭಿನ್ನ ರುಚಿ ಎಂದು ಓದುಗರನ್ನ ಕುರಿತು ಹೇಳಿರುವಂತಹ ಒಬ್ಬ ಕವಿ ಯಾರು? ಭವಭೂತಿ. ಇನ್ನು ಪ್ರಶ್ನೆ ಸಂಖ್ಯೆ 102, ಪ್ರಜ್ಞಾ ನವನವೋನ್ಮುಲ್ಲೇಖ ಶಾಲಿನಿ ಪ್ರತಿಭಾಮತ ಎಂದು ಪ್ರತಿಭೆಯನ್ನು ಕುರಿತು ಹೇಳಿರೋದು ಯಾರು ಅಂತ ಕೇಳಿದರೆ ಭಟ್ಟಾತೌತ. ಪ್ರತಿಭೆಯಲ್ಲಿ ಎರಡು ವಿಧ ಬರುತ್ತೆ. ಯಾವುದು? ಕವಿ ಪ್ರತಿಭೆ ಮತ್ತು ಭಾವೈತ್ರಿ ಪ್ರತಿಭೆ ಮತ್ತು ಕಾರೈತ್ರಿ ಪ್ರತಿಭೆ ಅಂತ ಬರುತ್ತೆ. ಅಂದರೆ ಕವಿ ಪ್ರತಿಭೆ ಮತ್ತು ಸಹೃದಯನ ಪ್ರತಿಭೆಗೆ ಸೇರಿಸಿ ಹೇಳಿರೋದು. ಸೊ ಇಲ್ಲಿ ನೋಡೋದಾದರೆ ಭಟ್ಟಾತೌತ ಅಂದರೆ ಪ್ರಜ್ಞಾ ನವನ ಉಲ್ಲೇಖ ಶಾಲಿನಿ ಪ್ರತಿಭಾಮತ ಅಂತ ಹೇಳಿರೋದು ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಬಿ ಭಟ್ಟಾತೌತ ಆಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 103, ಕುಂತಕ ರಚಿಸಿದಂತಹ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ ಯಾವುದು? ಆಪ್ಷನ್ ಬಿ ವಕ್ರೋಕ್ತಿ ಜೀವಿತ. ಕುಂತಕನ ವಕ್ರೋಕ್ತಿ ಜೀವಿತ ಅಂತಲೇ ಪ್ರಸಿದ್ಧಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 104, ಅಭಿವ್ಯಕ್ತಿ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆನೆಡಿಕ್ಟ್ ಕ್ರೋಚೆ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಇನ್ನು 105, ಪ್ಯಾರಡೈಸ್ ಲಾಸ್ಟ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಯಾರು? ಜಾನ್ ಮಿಲ್ಟನ್.
ಪ್ಯಾರಡೈಸ್ ದಿ ಲಾಸ್ಟ್ ಕೃತಿಯ ಕರ್ತೃ. ಇನ್ನು 106ನೇ ಪ್ರಶ್ನೆ, ಹೆಜ್ಜೇನು ಮೆಲ್ನುಡಿ ಎಂಬುವು ಕೆಳಗಿನ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಯಾವ ಒಂದು ಸಮಾಸಕ್ಕೆ ಉದಾಹರಣೆ ಅಂತ ನಾವು ನೋಡೋದಾದರೆ ಯಾವ್ದು ಬರುತ್ತೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅಂದರೆ ಕರ್ಮಧಾರೆಯ ಸಮಾಸ, ಅಲ್ಲಿ ಧರ್ಮಧಾರಯ ಅಂತಾಗಿದೆ, ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ. ಕರ್ಮಧಾರೆಯ ಸಮಾಸ ಇದಕ್ಕೆ ಸರಿಯಾದಂತಹ ಉತ್ತರ. ಇನ್ನು ನೆಕ್ಸ್ಟ್ 107 ಪ್ರಶ್ನೆ ಸಂಖ್ಯೆ, ಪದ 2 ಫಲವು ಮೇನ್ ಪರಪದಾರ್ಥಮಂ ಬಯಸುತ್ತೀರೆ ಎನ್ನುವಂತಹ ವಿವರಣೆ ಕೆಳಗಿನ ಒಂದು ಸಮಾಸವನ್ನು ಕುರಿತು ಹೇಳಿದೆ ಅಂತ ಕೇಳಿದರೆ ಯಾವ ಒಂದು ಸಮಾಸವನ್ನು ಕುರಿತು ಹೇಳಿದೆ ಅಂತಂದರೆ ಬಹುರ್ವೀಯಿ ಸಮಾಸವನ್ನು ಕುರಿತು ಹೇಳಿದೆ. ಸೊ ನೀವು ಸಮಾಸದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೋಬೇಕು, ಆವಾಗ ನಿಮಗೆ ಎಲ್ಲ ಸಮಾಸಗಳು ಕೂಡ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 108, ಇಮ್ಮಡಿ ಅಂದರೆ 2 + ಮಡಿ ಎಂಬುದು ಕೆಳಗಿನ ಒಂದು ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ದ್ವಿಗು ಸಮಾಸ. ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ದ್ವಿಗು ಸಮಾಸ ಅಂದರೆ ಸಂಖ್ಯೆಗಳಿಂದ ಕೂಡಿದರೆ ಅದನ್ನು ದ್ವಿಗು ಸಮಾಸ ಅಂತ ನಾವು ಗುರುತಿಸ್ಬೋದು ಅನ್ನೋದನ್ನು ಒಂದು ಟೆಕ್ನಿಕ್ಕಾಗಿ ನೀವು ತಿಳ್ಕೊಂಡಿರಿ. ಇನ್ನು ನೆಕ್ಸ್ಟು 109 ಪ್ರಶ್ನೆ ಸಂಖ್ಯೆ, ಜಾತ್ಯತೀತ ಎನ್ನುವಂತಹ ಪದ ಯಾವ ಒಂದು ಸಂಧಿ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಎಂಡ್ ಸಂಧಿಗೆ ಇದು ಉದಾಹರಣೆಯಾಗಿದೆ. ಮುಂದುವರಿದು ಪ್ರಶ್ನೆ ಸಂಖ್ಯೆ 110, ಲಿಂಗಂ 9 ತೆರಂ ಎಂದು ಹೇಳಿದಂತಹ ವೈಯಾಕರಣಿ ಯಾರು ಅಂತ ಕೇಳಿದ್ದಾರೆ. ಅಂದರೆ ವ್ಯಾಕರಣಕಾರ ಯಾರು? ಇದಕ್ಕೆ ಆಪ್ಷನ್ ಸಿ, ಕೇಶಿರಾಜ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ನಾವು ಇಲ್ಲಿ ನೋಡ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 111, ಇಸಿಲ ಪದ ಪ್ರಯೋಗ ಇರುವುದು ಯಾವ ಒಂದು ಶಾಸನದಲ್ಲಿ ಅಂತ ಕೇಳಿದರೆ ನಮಗೆಲ್ಲ ಗೊತ್ತು, ಆಪ್ಷನ್ ಬಿ, ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ ಎನ್ನುವಂತಹ ಒಂದು ಪದ ಪ್ರಯೋಗ ಇರೋದನ್ನು ನಾವೆಲ್ಲ ಓದ್ಕೊಂಡು ಬಂದಿದ್ದೀವಿ. ಇನ್ನು ಮುಂದುವರಿದು 112ನೇ ಪ್ರಶ್ನೆ, ದಿನಾರ್ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಯಾವ ಒಂದು ಭಾಷೆ ಯಾವುದು? ಆಪ್ಷನ್ ಬಿ, ಗ್ರೀಕ್ ಭಾಷೆಯಿಂದ ಬಂದಿರೋದನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟು 113ನೇ ಪ್ರಶ್ನೆ, ತಾರಸಿ ಶಬ್ದದ ಮೂಲ ಯಾವುದು ಅಂತ ಇಲ್ಲಿ ಕೇಳಿದರೆ ಯಾವುದು? ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ನಾವು ಇಲ್ಲಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 114, ಕನ್ನಡ ಜನರ ಬಗ್ಗೆ ಉಲ್ಲೇಖವಿರುವ ಪ್ರಾಚೀನ ತಮಿಳು ಕೃತಿ ಯಾವುದು ಅಂತ ಕೇಳಿದರೆ ಯಾವುದು? ಆಪ್ಷನ್ ಬಿ ಅಂದರೆ ತೋಳ್ಕಾಪಿಯಂ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 115, ಅನುಕೂಲ ಪವನನಿಂ ಜೀವನಿಷ್ಠುದಿಂ ನಾಭಿ ಮೂಲದಿಂದ ಕಹಳೆಯ ಪಾಂಗಿನೋಳ್ ಶಬ್ದದ್ರವ್ಯಂ ಜನಿಯಿಸುಗುಂ ಶ್ವೇತಮದರ್ ಕಾರ್ಯಂ ಶಬ್ದಂ ಎಂಬುದು ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಏನಿದು? ಶಬ್ದ ಉಚ್ಚಾರಣೆಯ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಇದನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಕೇಶಿರಾಜ ಹೇಳಿರುವಂತಹ ಶಬ್ದಮಣಿ ದರ್ಪಣ ಕಾವ್ಯದಲ್ಲಿ ನಾವು ಇದನ್ನು ನೋಡ್ಬೋದು. ಸೊ ನೀವು ಶಬ್ದಮಣಿ ದರ್ಪಣ ಕಾವ್ಯವನ್ನು ನೀವು ಓದಲೇಬೇಕು. ಅದರಲ್ಲಿ ಬರುವಂತಹ ಕೆಲವು ಪದ್ಯದ ಸಾಲುಗಳನ್ನು ನೀವು ಬಯಟ್ ಮಾಡಬೇಕಾಗುತ್ತೆ. ಈಗ ಯಾವುದಾದ್ರು ಒಂದೆರಡು ಸಾಲು ಕೊಟ್ಟು ಇದು ಯಾವ ಒಂದು ಕಾವ್ಯದಲ್ಲಿ ಇದೆ, ಯಾವ ಒಂದು ಕೃತಿಯಲ್ಲಿದೆ ಅಂತ ಕೇಳ್ಬೋದು. ಸೊ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಸಾಲುಗಳನ್ನು ನೀವು ಕಲಿಯಬೇಕಾಗುತ್ತೆ. ಇನ್ನು ಮುಂದುವರಿದು ಪ್ರಶ್ನೆ ಸಂಖ್ಯೆ 116, ದೋಷಮಿನಿತೆಂದು ಬಗೆದು ಭಾವಿಸಿ ತರಿಸೆನ್ ಕನ್ನಡಗಳು ಎನ್ನುವಂತಹ ಒಂದು ಈ ಸಾಲು ಯಾವ ಒಂದು ಕಾವ್ಯದಲ್ಲಿ ಬರುತ್ತೆ ಅಂತ ಕೇಳಿದರೆ ಯಾವುದು? ಆಪ್ಷನ್ ಸಿ, ಕವಿರಾಜ ಮಾರ್ಗಕಾರ ಹೇಳಿರುವಂಥ ಒಂದು ಸಾಲು ಯಾವುದು? ಕವಿರಾಜ ಮಾರ್ಗ ಕೃತಿಯಲ್ಲಿ ಅಂತ ನಾವು ನೋಡ್ಬೋದಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 117, ಗೆ ಎನ್ನುವುದು ಈ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ ಸಿ, ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ನೀವು ಪ್ರತ್ಯಯಗಳ ಬಗ್ಗೆನೂ ಕೂಡ ತಿಳ್ಕೋಬೇಕು. ಕೇವಲ ಹೊಸಗನ್ನಡದ ಪ್ರತ್ಯಯಗಳನ್ನ ತಿಳ್ಕೊಂಡ್ರೆ ಅಷ್ಟೇ ಸಾಲದು, ಹಳೆಗನ್ನಡದ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳನ್ನು ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 118, ಪುಗು ಎನ್ನುವುದು ಪೊಕ್ಕನ್ ಕ್ರಿಯಾಪದದ
ಏನೋದು ಆಪ್ಷನ್ ಸಿ ಧಾತು ಆಗುತ್ತೆ ಅದು. ಇನ್ನು ನೆಕ್ಸ್ಟ್ 119ನೇ ಪ್ರಶ್ನೆ, ಅಂಗೈ ಅದನ್ನು ಬಿಡಿಸಿದಾಗ ಕೈಯ ಪ್ಲಸ್ ಅಡಿ ಆಗುತ್ತೆ. ಇದು ಯಾವ ಒಂದು ಸಮಾಸ ಅಂತ ಕೇಳಿದರೆ ಯಾವುದು? ಆಪ್ಷನ್ ಡಿ ಅಂಸಿ ಸಮಾಸ ಆಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 120 ಕೊನೆಯ ಪ್ರಶ್ನೆ, ಇಕ್ಕುಂ ಅಕ್ಕುಂ ಬೆಟ್ಟದೊಳ್ ಎನ್ನುವಂಥ ರೂಪಗಳೇನು ಅಂತ ಕೇಳಿದರೆ ಯಾವ ಒಂದು ಭಾಷೆ ಇದು ಅಂತ ಕೇಳಿದರೆ ಇಲ್ಲಿ ನಮ್ಗೆ ಅನ್ನಿಸ್ಬೋದು ಪೂರ್ವದ ಹಳೆಗನ್ನಡ ಅಂತ ಅನಿಸುತ್ತೆ. ಆದರೆ ನೀವು ಒಂದು ಅಬ್ಸರ್ವ್ ಮಾಡಿ, ಬೆಟ್ಟದೊಳ್ ಅಂತಿರೋದಲ್ಲಿ ಬೆಟ್ಟದೋಳ್ ಅಂತಿದ್ರೆ ಪೂರ್ವದ ಹಳೆಗನ್ನಡ ಆಗುತ್ತೆ. ಬಟ್ ಇಲ್ಲಿರೋದೇನು ಇಕ್ಕುಂ ಅಕ್ಕುಂ ಬೆಟ್ಟದೊಳ್ ಅಂತಿರೋದ್ರಿಂದ ಇದು ತೆಲುಗಿನವು ಅಂತ ನಾವು ಇಲ್ಲಿ ಆಪ್ಷನ್ ಡಿಯನ್ನು ಗುರುತಿಸ್ಬೋದು. ಹಾಗಾದರೆ ಇವತ್ತಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪ್ರಶ್ನಕೋಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.